ಅಯ್ಯೋ ಶಿವನೇ, ಪುಟ್ಟಕ್ಕ ಇಲ್ಲೇ ಬತ್ತವಳೆ. ಹಂಗಾರೆ ನಾನು ಇಟ್ಟೋ ತನಕ ಫೋನಲ್ಲಿ ಮಾತಾಡಿದ್ದು. ವಾ ನಂಜಮ್ಮ, ಇದೇನಿದು ಇತ್ತಾಗ ಹೊರಟಿದ್ಯಾ? ಯಾಕೆ ನಂಜಮ್ಮ? ನೀನು ಇಲ್ಲಿ ಸಿಗ್ತೀಯ ಅಂದಿದ್ರೆ ನಾನು ಫೋನೇ ಮಾಡ್ತಿರ್ಲಿಲ್ಲ. ಫೋನು ನನಗೆ ಹೇಳಿದಲ್ಲ ಗೆಪ್ತಿ ಆಯ್ತು ತಾನೇ. ಹುಷಾರು ರಾತ್ರಿಗೆ ಹುಷಾರಾಗಿರೋದ? ಅಯ್ಯ ಯೋನಿ ಹೇಳ್ದೆ ನಾನು ನೀನು ಹೇಳಿದ್ನೆ ಹೇಳಕ್ಕೆ ನನಗೆ ಟೇಂಬಿಲ್ಲ ಕಣವ. ಆ ರಾಕ್ಷಸಿ ಗಿಡ ಮರಕ್ಕೆಲ್ಲ ಕಿವಿ ಮಡಗವಳೆ. ರಾಕ್ಷಸಿನ? ನೋಡು, ಹೇಳ್ದಂಗೆ ಮಾಡು, ಇಲ್ಲ ಅಂದ್ರೆ ನಿನಗೆ ತೊಂದರೆ, ಸರಿನಾ? ನೀನು ಯೋನಿ ಹೇಳ್ತಿದ್ಯವ, ನನಗೊಂದು ಅರ್ಥ ಆಯ್ತಿಲ್ಲ. ಅಯ್ಯೋ, ಇವಳು ಯಾಕಪ್ಪ ಫೋನ್ ಮಾಡ್ತಾವಳೆ? ಇಲ್ಲೇ ಎಲ್ಲಾರ ನಿಂತವಳು ಹೆಂಗೆ? ಪುಟ್ಟಕ್ಕನ ಜೊತೆ ನಿಂತ್ಕೊಂಡು ಯೋನ್ ಮಾತಾಡ್ತಿದ್ಯಾ ನಂಜಮ್ಮ? ನಾನು ಎಲ್ಲಿ ಹೋದ್ರು ಬೆನ್ನು ಬಿಡಿದ್ ಬೇತಾಳ್ದಂಗೆ ಕಾಡ್ತಾನೆ ಅವಳೆ. ಅವಳು ಇವಳಿಗೆ ಹೆಂಗೆ ಗೊತ್ತಾಯ್ತು? ಅಲ್ಲಿ ಇಲ್ಲಿ ನೋಡಿದ್ ಸಾಕು, ಅದು ಯೋನ್ ಮಾತಾಡ್ತಿದ್ದೆ ಅಂತ ಮೊದ್ಲು ಹೇಳು. ಏನು ಇಲ್ಲ ಕಣ್ರಾಜಿ, ತಣ್ಣ ಗಾಳಿ ಬಿಸ್ತಿತ್ತ, ನಡ್ಕೊಂಡು ಹೊಂಟಿದ್ದೆ. ಎದುರುಗಡೆ ಪುಟ್ಟಕ್ಕ ಸಿಕ್ಕಿದ್ಲು. ಅವಳ್ತ ಮಾತಾಡೋಣ ಅಂತ ಬಾಯಿ ತೆಗೆದೆ, ಅಷ್ಟ್ರಾಗಿ ನಿನ್ನ ಫೋನ್ ಬಂತು. ಅಟ್ಟೆಯ ಬೆನ್ನಿಗೆ ಚೂರಿ ಹಾಕೋರ್ಗೆ ನಾನು ಒಂಥರ ಬೇತಾಳ ಇದ್ದಂಗೆ. ನಂಜವ್ವ, ಆಗ್ಲೇ ಫೋನ್ ಮಾಡಿದ್ದೆ ಅಂದೆ, ಯೋನ್ ವಿಷಯ? ನೀನು ಪುಟ್ಟಕ್ಕ ಅಲ್ಲ, ಪೆದ್ದಕ್ಕ. ಈ ಇಸೆನ ಈಗಲೇ ಕೇಳ್ಬೇಕಾ ನೀನು? ಪುಟ್ಟಕ್ಕ ಏನೋ ಫೋನ್ ಮಾಡಿದ್ದೆ ಅಂತ ಹೇಳ್ತಿದ್ದಾಳಲ್ಲ, ಏನಕ್ಕೆ ಫೋನ್ ಮಾಡಿದ್ದೆ ನಂಜಮ್ಮ? ಅಯ್ಯಯ್ಯೋ, ಈಗ ಏನಪ್ಪ ಹೇಳಿ? ನೋಡ್ ನಂಜಮ್ಮ, ನಂತವ ನಿಜ ಹೇಳಿದ್ರೆ ಸರಿ. ಏನೂ ಇಲ್ಲ, ನಮ್ಮ ಚಂದ್ರು ಮುಂಬೈಯಿಂದ ಮುಂದಿನ ವಾರ ಬರ್ತೀನಿ ಅಂತ ಫೋನ್ ಮಾಡಿದ್ದ. ಅದಕ್ಕೆ ಅವನು ಬಂದಾಗ ಹೊಸಿ ಮನೆ ಮದ್ದು ಮಾಡಿಕೊಡವ ಅಂತ ಹೇಳುವ ಅಂತ ಫೋನ್ ಮಾಡಿದ್ದೆ. ಅಟ್ಟೆಯ ದೂರದಿಂದ ಬರ್ತಾವನಲ್ವ, ಈ ಕಾರೋನ ಗಿರೋನ ಬಂದ್ಬಿಟ್ರೆ ಕಷ್ಟ ಅಲ್ವೇ? ಅದಕ್ಕೆ ಹಂಗನ್ ಪುಟಕ, ನಾನು ನಿನ್ನ ಬರ್ತೀನಿ. ರಾಜಿ ಫೋನ್ ಮಾಡೋಳೆ, ತಾವ ಮಾತಾಡ್ತೀನಿ. ಅಯ್ಯ, ಆಗಲೇ ಒಂದು ಹೇಳಿಳು, ಈಗಲೇ ಒಂದು ಹೇಳ್ತಾವಳೆ. ಹಾಂ, ಮದ್ದು ಅಂತಾಳೆ, ನಾನು ಹೇಳ್ದಂಗೆ ಕೇಳು ಅಂತಾಳೆ. ಬೈ, ನಾನು ಏನು ತಿಳಿಲಿಲ್ಲ ಬಿಡು. ನೀರಲ್ಲಿರೋ ಮೀನನ್ನ ಹೇಗಾದ್ರೂ ಬಲೆಯಾಗಿ ಹಿಡ್ಬಿಡ್ಬೋದು, ಆದ್ರೆ ಈ ರಾಜೇಶ್ವರಿನೇ ಹಿಡಿಯಕ್ಕಾಗ್ತಿಲ್ವಲ್ಲ? ಮುಟ್ಟಿದ್ರೆ ಜಾರೋ ಜಾತಿ ಅವಳು. ಅವಳನ್ನ ಕಿಡ್ನಾಪ್ ಮಾಡೋದು ಅಂದ್ರೆ ಅಷ್ಟೊಂದು ಸುಲಭನಾ ಅಕ್ಕ? ನಾವು ಉಳ್ಕೋಬೇಕು ಅಂದ್ರೆ ಮಾಡ್ಲೇಬೇಕು, ಯಾರೇ ವಿಧಿ ಇಲ್ಲ ಕಣವಿ. ಅಯ್ಯೋ, ಸಾಕು ನಿಲ್ಲಿಸ್ತೀರಾ? ಈ ಓತಿ ಕತೆ ನಡೆಯೋದಕ್ಕೆ ಈ ಪಾಟಿ ಯೋಚನೆ ಮಾಡಬೇಕಾ? ಕುಸೆ, ಅವಳು ಗೋಸುಂಬೆ ಆದರೆ ನಾವು ಗೊಂಬೆ ಆಡ್ಸೋರು. ನಮ್ಮ ತಾವು ಅವಳು ಆಟ ಏನು ನಡೆಯೋಕ್ಕಿಲ್ಲ. ಮಮ್ಮಿನ ಕಿಡ್ನಾಪ್ ಮಾಡೋ ಜವಾಬ್ದಾರಿ ನಮ್ಮದು, ನೀವೇನು ತಲೆ ಕೆಡ್ಸ್ಕೊಬೇಡಿ. ನಮ್ಮ ಅಕ್ಕ
ರಾಜಿ ಹೊಟ್ಟೆನಾಗೆ ಈ ಡಗಲ್ ಬಾಜಿ ಹುಟ್ಟಿರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಾ? ಮಾವ ನೀನು ಹೊಗಳ್ತಾ ಇದೆಯಾ ಇಲ್ಲ ಉಗಿತಾ ಇದೆಯಾ? ಏನೋ ಒಂದು ಕಲ ಈಗಿರೋ ಪರಿಸ್ಥಿತಿನಾಗೆ ನಾನಾಗಲಿ ಕಾಳಿ ಆಗಲಿ ರಾಜಿ ಮನೆಗೆ ಹೋಗೋಕೆ ಹಾಕಿಲ್ಲ, ಎಲ್ಲ ನೀನೇ ಮಾಡಬೇಕು. ಅದನ್ನ ಹೇಳ್ಬೇಕಾ ಡ್ಯಾಡಿ? ನಾನು ಈಗಲೇ ಹೋಗಿ ಮಮ್ಮಿಗೆ ಮಂಪರ್ ಬರೋ ಔಷಧಿನ ರೆಡಿ ಮಾಡಿ ಇಟ್ಟಿರ್ತೀನಿ. ನಾನು ಫೋನ್ ಮಾಡಿದಾಗ ನೀವಿಬ್ಬರು ಅಲ್ಲಿಗೆ ಬಂದರೆ ಸಾಕು. ಹಾಂ, ಆ ರಾಜಿನ ಗಂಟು ಮೂಟೆ ಕಟ್ಟಿ ಮೂಲೆ ಸೇರಿಸಿದ್ರೆ ಅಷ್ಟೇ ಸಾಕು, ನಾವೆಲ್ಲ ಬಚಾವಾದಂಗೆ. ಏನ ಅದು ಗಂಟು ಮುಟ್ಟೆ ಕಟ್ಟಿ ಬಚಾವ್ ಮಾಡೋ ಅಂಥದ್ದು? ಅದು ಅದೇ ಟೌನ್ ಮೆಸ್ನಾಗೆ ಕೆಲವೊಂದು ಹಳೆ ಪಾತ್ರೆಗಳಿದ್ವು, ಅದನ್ನೆಲ್ಲ ಗಂಟು ಮೂಟೆ ಕಟ್ಟಿ ಸಾಗಿಸ್ಬೇಕು ಅಂತ ಹೇಳ್ತಿದ್ದ. ಅಲ್ವಾ ಕಾಳಿ? ಹಾಂ ಹೌದು ಕಂಟಿ. ಇದೇನಿದು, ನಾನು ಒಬ್ಬನ್ನೇ ಬಿಟ್ಟು ಎಲ್ಲರೂ ಒಂದೇ ಕಡೆ ಸಭೆ ಸೇರಿದ್ರಾ? ಏನು ಸಮಾಚಾರ? ಸುಮ್ಮನೆ ಹಾಗೆ ಮಾತಾಡ್ತಿದ್ವಿ ಬಾವ, ಅಷ್ಟೇ. ಓ, ಎಲ್ಲರೂ ಸಂಜೆ ನಮ್ಮವ್ರು ನೋಡಕ್ ಕಾಯ್ತಿದ್ದೀರಾ? ಯಾರು ಕಾಯ್ತಿದ್ರೋ ಇಲ್ವೋ, ನಾನಂತೂ ಸಂಜೆ ಯಾವಾಗ ಆಯ್ತದೆ ಅಂತ ತುದಿಗಾಲಲ್ಲಿ ಕಾಯ್ಕೊಂಡು ನಿಂತೀವಿ. ಸುಮಾ, ಇದೇ ಖುಷಿನಾಗೆ ಬಾವಂಗೊಂದು ಫಿಲ್ಟರ್ ಕಾಫಿ. ಅಯ್ಯೋ ರೀ, ಇವಳು ಯಾಕೆ? ನಾನೇ ಮಾಡ್ಕೊಂಡ್ ಬರ್ತೀನಿ ಬಿಡಿ. ಸುಮ್ಮ ಜಾಗ ಬಿಡು. ನಾನು ನಾದ್ನಿಗೆ ಹೇಳ್ತಿದ್ರೆ ನೀವೇ ಕೂತಿದ್ರಾ? ಬಾವ, ಇಬ್ರು ಸೇರ್ ಮಾಡ್ಕೊಂಡ್ ಬರ್ತೀವಿ. ಸ್ಪೆಷಲ್ ಪರ್ಸನ್ಗೆ ಡಬಲ್ ಸ್ಪೆಷಲ್ ಕಾಫಿ. ಬಾಕ ಕಾಫಿ ಬರೋರ್ಗೆ ಯಾಕೆ ನಿಂತಿರ್ತೀರಿ? ಕುಂತ್ಕೊಳ್ಳಿ. ಸರಿ ಕಣವೆ, ನಾನು ಇನ್ನು ಬರ್ತೀನಿ. ಅವ ನಾನು ಮಾರ್ಕೆಟ್ಗೆ ಹೋಗ್ಬೇಕು, ಹೋಗಿ ಎಲ್ಲ ತಗೊಂಡ್ಬಿಡ್ತೀನಿ. ಅಲ್ಲ ಇಬ್ರು ನಿಂತ್ಕೊಳ್ಳಿ. ಅಲ್ಲ, ಈಟೊತ್ತು ನಿಮ್ಗೇನು ಕ್ಯಾಮೆ ಇದ್ದಿಲ್ಲ, ನಾನು ಬಂದ ಕೂಡ ನಿಮ್ಗೆಲ್ಲ ಗೆಪ್ತಿ ಆಗೈತಾ? ಅದೆಲ್ಲ ಹಾಕಿಲ್ಲ, ಕಾಫಿ ಬರೋಣ ಅಂತ ಮಾತಾಡ್ಬೇಕು. ಕುಂತ್ಕೊಳ್ಳಿ. ಹೊಸ ಅರ್ಜೆಂಟ್, ಹೀಗೆ ಬಂದ್ಬಿಡ್ತೀನಿ. ಕುಂತ್ಕೊಳ್ಳಿ ಮಾವಯ್ಯ. ಕಂಟಿ, ಹೊಸಿ ಮಂಡಿಗೆ ಹೋಗ್ಬೇಕು, ತರಕಾರಿ ಸೊಪ್ಪೆಲ್ಲ ತರಬೇಕು, ನಾನು ಬರ್ತೀನಿ. ತಂದ್ರಾಯ್ತು, ಇರ್ಲ ಓನರ್ ಇಲ್ಲ ಅವ್ರೆ, ಕೇಳ್ದಾಗ ನಾನು ಹೇಳ್ತೀನಿ. ಅಳಿಯಂದ್ರೆ ನೀವು ಕಾಫಿ ಕುಡಿದು ವಿಶ್ರಾಂತಿ ತಗೊಳ್ಳಿ, ನಾವು ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀವಿ. ಅಯ್ಯ, ಹೋದ್ರಾಯ್ತು, ಇರು ಮಾವಯ್ಯ. ಕಂಟಿಯವ್ರೆ, ಮೆಸ್ ಹತ್ರ ಹೊಸಿ ಕೆಲಸ ಐತೆ. ಈಟೊತ್ತು ಇರ್ಲಿಲ್ವಾ? ಮೊದಲು ಅವರಿಬ್ರು ಸರಿಯಾಗಿ ಕಾಪಿ ಮಾಡ್ತಾರ ನೋಡಾಗಿ ಸಾನವ್ರ. ಬಾವಾ, ನನ್ನ ಫ್ರೆಂಡ್ ಒಬ್ಬ ಸಿಗ್ತೀನಿ ಅಂದಿದ್ದ, ನಾನು ಹಂಗೆ ಹೋಗಿ ಮಾತಾಡ್ಸ್ಕೊಬತ್ತೀನಿ. ಏ, ಅವ್ನು ನನಗೂ ಫ್ರೆಂಡು ಕಲ, ನಾನು ಬರ್ತೀನಿಲ್ಲ. ಲೇ, ಎಲ್ಲದ್ರಾಗೂ ಮೂಗು ತೂರಿಸ್ಬಾರ್ದು ಕಲ, ನಾನು ನಿನ್ನ ಫ್ರೆಂಡು ಅಲ್ವೇ, ನೀ ಇಲ್ಲೇ ಹುಸೆ, ನೀವು ಹೋಗ್ಲಾ? ಸರಿ ಬಾವಾ. ಅಳಿಯಂದ್ರು ಒಬ್ಬೇ ಇರ್ತಾರೆ, ಹೀರೋ. ಹೊಸ ಕೆಲಸ ಐತೆ, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಮಾವಯ್ಯ, ಫಿಲ್ಟರ್ ಕಾಫಿ ಕ್ಯಾನ್ಸಲ್ ಮಾಡ್ಬಿಡ್ಲಾ? ಬೇಡ. ಏನೋ ಸಮಾಚಾರ ಮಾವಯ್ಯ? ಏನಿದ್ದಾತ? ಆ ರುದ್ರ ಎಲ್ಲ ಹಳೆ ಬಾಕಿ ವಾಪಸ್ ಕೊಟ್ನಾ? ಹಾಂ, ಬಂತು ಬಂತು. ಮಮ್ಮಿ 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 ಏನ್ಲ? ಏನು ಮಾಡ್ತಾ ಇದೀಯಾ ಮಮ್ಮಿ? ನೀನು ನಿಮ್ಮಪ್ಪ ಮೂಟೆ ಇಟ್ಟೋಗಿದ್ರಲ್ಲ, ಅದು ಎಣಿಸ್ತಾ ಇದ್ದೆ. ಎಷ್ಟು ಎಣಿಸಿದ್ರು ಮುಗಿತಾನೆ ಇಲ್ಲ ಕಣ್ಲಾ. ಕಾಬಿಡಿ ತೆಗಿಲ. ನಿನ್ನ ಹೆಸರು ರಾಜೇಶ್ವರಿ ಅಂತ ಇಡಬಾರ್ದಿತ್ತು, ಕೌಂಟ್ರ್ ಕ್ವೀನ್ ಅಂತ ಇಡಬೇಕಾಗಿತ್ತು ಮಮ್ಮಿ. ಅಲ್ಲ ಕಣ್ಲಾ, ಕರೆದ್ರು ಮನೆ ಬಾಗ್ಲು ನೋಡದೆ ಇದ್ದವನು ದಿಢೀರ್ ಅಂತ ಬಂದಿದೆಯಲ್ಲ, ಯೋನ್ ಸಮಾಚಾರ? ಮಮ್ಮಿ
ನೀನು ಯಾವುದೋ ದೊಡ್ಡ ಕಾರ್ನಾಗ ಬಂದು ಇಳ್ದಂತಲ್ಲ ಊರ್ನಾಗೆಲ್ಲ ನಿಂದೇ ಸುದ್ದಿ ಮಮ್ಮಿ. ಅದಕ್ಕೆ ಸಡನ್ನಾಗಿ ಸೂಪರ್ ಸ್ಟಾರ್ ಆಗ್ಬಿಟ್ಟಲ್ಲ ಅಂತ ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದೆ. ನಾನು ಯಾವತ್ತಿದ್ರೂ ನಕ್ಸತ್ತಾನೆ ಕಣ್ಲಾ. ಆದರೆ ಯೋನ್ ಮಾಡೋದು, ಕೆಲವ್ರ ಕಣ್ಣಿಗೆ ನಂಜಬಾರ್ದು, ನಾನು ನೋಡಿದ್ರೆ ಸಾಕು ಕ್ಯಾ 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 ಅಂತ ಬಡ್ಕತ್ತವೆ. ಹೋಗ್ಲಿ ಬಿಡು ಮಮ್ಮಿ, ನೀನು ಕಾರ್ನಾಗ ಬಂದು ಇಳ್ದಿದ್ದು ನಂಗೆ ಸ್ಯಾನೆ ಖುಷಿ ಆಯಿತು. ಇನ್ಯಾಕೆ ಎಲ್ಲ ಖುಷಿನೇ ಕಣ್ಲಾ. ಇವತ್ತು ಕಾರ್ನಾಗ ಬಂದೀವ್ನಿ, ನಾಳೆ ದೇವಿಪುರದಾಗೆ ದೊಡ್ಡ ಬಂಗ್ಲೆ ಕಟ್ತೀನಿ. ನಾನು ಕೈ ಇಟ್ ಕಡೆ ಎಲ್ಲ ಕಾಸೆ. ಇನ್ಯಾಕೆ ನನ್ನ ರೇಂಜೇ ಬೇರೆ. ನಿನ್ನ ಜೊತೆ ನನ್ನ ರೇಂಜು ಬದಲಾಯ್ತದೆ ಬಿಡು ಮಮ್ಮಿ. ಇದೇ ಖುಷಿಗೆ ಬಾದಾಮ್ ಪೌಂಡ್ರ್ ತಂದೀವನಿ, ಹಾಲ್ನಾಗ ಬೆರೆಸ್ಕೊಂಡು ಕುಡಿದ್ರೆ ಎಷ್ಟು ಸಖತ್ತಾಗಿರ್ತದೆ ಗೊತ್ತೇ. ನಾನು ಮಾಡ್ಕೊತೀವ್ನಿ, ನಿಂಗೂ ಒಂದು ಗ್ಲಾಸ್ ಕೊಡೋಣ? ಅಲ್ಲ ಕಣ್ಲಾ, ಈಟ್ ದಿನ ಆದ್ಮ್ಯಾಕೆ ನಿಮ್ಮ ಅವ್ವನ ಮ್ಯಾಗ ಪಿರುತಿ ಬಂದೈತಾ? ಏ ತಾಯಿ ಮ್ಯಾಕೆ ಮಗನ್ಗೆ ಯಾವಾಗಲೂ ಪ್ರೀತಿ ಇದ್ದೇ ಇರ್ತದೆ ಮಮ್ಮಿ. ಸರಿ, ನೀವು ಹಿಂಗೆ ಕುಂತಿರೋ, ನಾನು ಒಳಗೆ ಹೋಗಿ ನನ್ನ ಸ್ಟಾರ್ ಮಮ್ಮಿಗೆ ಬಾದಾಮಿ ಹಾಲು ಮಾಡ್ಕೊಬತ್ತೀನಿ. ತಗೊಳ್ರಿ, ಈ ಸ್ಪೆಷಲ್ ಪರ್ಸನ್ಗೆ ನಾನು ನಿಮ್ಮ ನಾದ್ನಿ ಇಬ್ರು ಸೇರ್ ಮಾಡಿರೋ ಡಬಲ್ ಸ್ಪೆಷಲ್ ಕಾಫಿ. ಥ್ಯಾಂಕ್ಸ್. ಇವರಿಬ್ರಿಗೆ ಬಾಬಾ, ಅವ್ರಿಗೆ ಕಾಫಿ ಕುಡಿಯೋಷ್ಟು ಟೈಮೇ ಇಲ್ಲ, ಇಬ್ರು ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಅದೇ ಮೆಸ್ಗೆ, ಮಾರ್ಕೆಟ್ಗೆ. ಅಯ್ಯ, ಹೋದ್ರಾಯ್ತು ಬಿಡಿ. 7 ದಿನ ಆದ್ಮೇಲೆ ಎಲ್ಲರೂ ಮಾತು ಕುಂತಿದ್ದೀವಿ, ಈಟ್ ಬುರ್ನೆ ಬಿಡಕ್ಕಾಯ್ತದ? ಆದ್ರೂ ಮಾವಯ್ಯ, ನೀವು ಈ ಊರಿಗೆ ಒಂಥರ ಹುಲಿ ಇದ್ದಂಗೆ. ಅಂತಾದ್ರಾಗೆ ನಿಂತವೇ ಚೀಟಿ ಇಟ್ಟು ಹೋಗೋರಂದ್ರೆ ಅವ್ರೆಂತ ಹುಲಿ ಇರಬೇಡ. ಕಂಟಿ, ಅದು ಹುಲಿ ಅಲ್ಲ, ಕೆಟ್ಟು ಹುಳ. ಕರೆಕ್ಟ್ ಕಲ. ಇದ್ಯಾವುದೋ ನಮ್ಮವ್ರ ಹೆಸರು ಹೇಳ್ಕೊಂಡು ಮಾಡ್ತಿರೋ ಕೆಟ್ಟು ಹುಳಾನೆ. ಇದನ್ನೆಲ್ಲ ಬೇಕು ಅಂತಲೇ ಮಾಡೋರೆ. ಮವ್ಯ, ಇಲ್ಲಿ ಆ ಚೀಟಿ ಕೊಡಿ. ಅಯ್ಯೋ, ನೆನಪಿಸ್ಬಿಟ್ರಾ? ತಾನೇ ದಿಗ್ಲಾಯ್ತದೆ. ಅಳಿಯಂದ್ರೆ ನೀವು ಓದ್ತಾ ಇರಿ, ನಂಗೆ ಗೊತ್ತಿ ಕೆಲಸ ಹೆಚ್ಚ ಮುಗಿಸ್ಕೊಂಬಂದ್ಬಿಡ್ತೀನಿ. ಕುಂತ್ಕಲಿ ಮವ್ಯ. ಇದು ಒಳ್ಳೆ ಪೀಕ್ಲಾಟ ಆಯ್ತಲ್ಲಪ್ಪ. ನಂಗೆ ಯಾಕೋ ಇದನ್ನ ನೋಡ್ತಿದ್ರೆ ನಮ್ಮವ್ರ ಬರವಣಿಗೆ ಇದ್ದಂಗೆ ಅದೇ. ಆದರೆ ನಮ್ಮವ್ರ ಹಂಗೆ ಯಾರು ಬರ್ದಿರ್ಬೋದು? ಇದೇನವಿ, ಕಂಟಿಯವರು ಕುರ್ಚಿಗೆ ಗಮ್ ಹಾಕೊಂಡು ಕೂತ್ಕೊಂಡಿರಂಗದೆ. ಅವರು ಎದುರುತ್ತಲ್ಲ, ಇವರಿಬ್ಬರನ್ನ ಎದುಗೋಗಿ ಬಿಡ್ತಿಲ್ಲ. ನನಗೂ ಅದೇ ಗೊತ್ತಾಗ್ತಿಲ್ಲ ಅಕ್ಕ, ನಿಂದ ಹೇಗೆ ತಪ್ಪಿಸ್ಕೊಳೋದು ಅಂತ. ಪುರ್ಸಿ ಫೋನ್ ಆಗ್ತಾನೆ ಒಂದು ವಿಚಾರಿಸೋ. ರೈ, ಕಟ್ ಮಾಡ್ಲಾ? ಇದನ್ನು ಯಾರು ಬರ್ದ ಅಂತ ನಾನು ತಲೆ ಕೆಡ್ಸ್ಕೊತಿದ್ರೆ ನಿಂದೊಳ್ಳೆ.
ರೀ ಕಾಫಿ ಕುಡಿದ್ರಲ್ಲ ಹೋಗೋಣವಾ? ಎಲ್ಲಿಗೆ? ಇನ್ನೆಲ್ಲಿಗೆ? ಮನೆಗೆ. ಈಟೊತ್ತಿಗೆ ಮನೆಗೆ ಹೋಗಿ ಏನು ಮಾಡೋದು? ಹಬ್ಬ ಬರಲಿ, ರಾತ್ರಿ ಎಲ್ಲರೂ ಒಟ್ಟಿಗೆ ಹೋಗಿ ಈ ಕೆಲಸ ಯಾರು ಮಾಡ್ತಾರಂತ ತಿಳ್ಕೊಳುಮ. ತಿಳ್ಕೊಂಡು ಏನು ಮಾಡ್ತೀರಾ ಬಾವ? ಇದೇನು ಸುಮ್ಮ ಹಿಂಗೆ ಕೇಳ್ತಿದ್ಯಾ? ಇದೆಲ್ಲ ಸುಳ್ಳು, ಯಾರ್ದೋ ಕಳ್ಳಾಟ ಅಂತ ತಿಳಿಬೇಕಲ್ವೇ? ತಿಳಿದ್ಮೇಕೆ ಈ ಕಂಟಿ ಅಂತ ಕೇಳಿ ಅಂತ ತೋರಿಸ್ತೀನಿ. ಗುರು ಸಾನೆ ಮುಖ್ಯವಾದ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಈ ನನ್ನ ಮಗನೇ ಓದ್ಲ, ಇವನಿಗೆ ಮುಖ್ಯವಾದ ಫೋನ್ ಬೇರೆ. ಹಲೋ, ಏಳ ಪುರ್ಸಿ. ಹಲೋ ಮಾವ, ಮಮ್ಮಿಗೆ ಹಾಲ್ನಾಗೆ ಪ್ರೆಗ್ನೆಂಟ್ ಅಪ್ಪ ಔಷಧಿ ಹಾಕಿ ಕೊಡ್ತೀವನಿ. ಬಿರ್ನೆ ಬಂದು ಕೆಲಸ ಮುಗಿಸಿ. ಲೇ ಪುರ್ಸಿ, ಎಲ್ಲ ನಾವು ಅನ್ಕೊಂಡಂಗೆ ನಡೀತೈತಿ ತಾನೆ? ಡೌಟೇ ಬೇಡ ಮಾವ, ನಾನು ಕೊಡ್ತಿರೋ ಔಷಧಿ ಅರ್ಧ ಗಂಟೆ ಕೆಲಸ ಮಾಡ್ತದೆ. ಬಿರ್ನೆ ಬಂದು ಮಮ್ಮಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡಿ. ಸರಿ ಸರಿ ಕಲ, ಬೇಗ ಬರ್ತೀವಿ. ಕಡೆ ಆಯ್ತಲ್ಲ ಫೋನು? ಏನಿಲ್ಲ ಕಂಡಿ, ಏನಿಲ್ಲ. ಬ್ಯಾಂಕ್ನೋ ಇಲ್ಲ ಜಾಹೀರಾತಿದೋ ಯಾವುದೋ ಫೋನ್ ಬಂದಿರ್ತದೆ, ಅದಕ್ಕೆ ಈ ಟೋನ್ ಡೌ ಮಾಡ್ತಾ ಇದೆಯಾ? ಎಲ್ಲರೂ ಇಲ್ಲೇ ಇಲ್ವೇ, ನಿಂಗೆ ಯಾರಲ್ಲ ಫೋನ್ ಮಾಡ್ತಾರೆ? ಸುಮ್ಕೆ ನಿಂತ್ಕೋ. ಮಮ್ಮಿ, ಇದನ್ನ ಕುಡಿತಾ ಇದ್ದಂಗೆ ನಿನಗೆ ಪ್ರಜ್ಞೆ ತಪ್ತದೆ. ಇನ್ನು ಅರ್ಧ ಗಂಟೆ ಏನೇ ಆದರೂ ಎಚ್ಚರ ಆಯ್ಕಿಲ್ಲ. ಅಷ್ಟಾಗೆ ಮಾವ ಡ್ಯಾಡಿ ಬಂದು ನಿನ್ನ ಕಿಡ್ನಾಪ್ ಮಾಡ್ತಾರೆ. ಮಮ್ಮಿ, ಇವತ್ತು ನೀನು ಆಯ್ತೀಯ ಡಮ್ಮಿ. ಮಮ್ಮಿ 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 ತಪ್ಪ. ರಾಜಿ, 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 ಏನು ನಂಜಮ್ಮ? ಬ್ಯಾಗ್ ಮರ್ತ್ಬಿಟ್ಟು ಹೋಗಿದೆ, ತಗೊಂಡೋಗುಮ ಅಂತ ಬಂದೆ. ಮಮ್ಮಿ ಹಾಲು ತಗೋ ಮಮ್ಮಿ. ಬಸಿ ಇರ್ಲ ನಂಜಮ್ಮ, ನೀನು ಬ್ಯಾಗ್ ಮಾತ್ರ ಮರ್ತಿಲ್ಲ, ನಿನ್ ನಿಯತ್ನು ಮರಿತಾ ಇದೆಯಾ? ಮಮ್ಮಿ ಹಾಲು ತಗೋ. ಏ ಹೊಸಿ ಸುಮ್ಕಿಲ್ಲ. ನೋಡ್ ನಂಜಮ್ಮ, ಮನ್ಸನ್ಗೆ ನಿಯತ್ ಅನ್ನೋದು ಭಾರಿ ಮುಖ್ಯ. ಅಲ್ಲ ನಂಜಮ್ಮ, ಈಟ್ ದಿನ ಜೊತೆಗಿದ್ಕೊಂಡು ನನ್ ಬೆನ್ನಿಗೆ ಚೂರಿ ಹಾಕಕ್ ನೋಡ್ತಿದ್ಯಲ್ಲ, ಇದು ಸರಿನಾ? ಲೇ, ಸತ್ವಾಗ್ಲೂ ಹೇಳ್ತಿದ್ದೀನಿ, ಹಂಗೇನು ಇಲ್ಲ ಕಣೆ. ನಾ ಯಾವತ್ತಿದ್ರು ನಿನ್ನ ಪರನೇ, ನಿನ್ನ ಜೊತೆಯಾಗೆ ಇರ್ತೀನಿ. ಅಳಿಯಂದ್ರೆ ತುಂಬ ಅರ್ಜೆಂಟ್ ಕೆಲಸ, ನೀವು ಕೂತ್ರಿ, ಬಂದ್ಬಿಡ್ತೀನಿ. ಮಾವಯ್ಯ, ಮಾವಯ್ಯ, ಲೈ ಯಾಕಲ ಆಟದ ಅವಸರ? ಗುರು,
ನೀನು ಇಲ್ಲೇ ತಿಂಡಿ ತಿನ್ಕೊಂಡು ಊಟ ಮಾಡ್ಕೊಂಡು ವಿಶ್ರಾಂತಿ ತಗೋ. ನನಗೂ ಬಾಬಂಗೂ ಒಸಿ ಅರ್ಜೆಂಟ್ ಕೆಲಸ ಐತೆ, ಹೋಗಿ ಬಂದ್ಬಿಡ್ತೀವಿ. ಅಂದರೆ ಇರಲ್ಲ. ಕಂಟಿ ಅವರೇ, ಅವರಿಬ್ರು ಹೋಗ್ಲೇಬೇಕು, ಅವ್ರನ್ನ ಬಿಟ್ಬಿಡಿ.